ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿ ಗುರುವಾರ ಸರಳವಾಗಿ ನಾನು ಪೂಜೆ ಮಾಡ್ಕೋತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಯಾವ ರೀತಿ ಪೂಜೆ ಮಾಡ್ಕೋತೀನಿ ಮತ್ತು ಹಿಂದಿನ ದಿವಸ ಏನೇನೆಲ್ಲ ಕೆಲಸ ಮಾಡ್ಕೋತೀನಿ, ಗುರುವಾರ ದಿವಸ ಯಾವ ರೀತಿ ಯಾವ ಟೈಮ್ಗೆ ನಾನು ಪೂಜೆ ಮಾಡ್ಕೋತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅಂದರೆ ಬುಧವಾರ ಹಿಂದಿನ ದಿವಸನೇ ಸ್ವಲ್ಪ ನಾನು ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೋತೀನಿ. ದೇವ್ರ ಮನೆ ಸ್ವಚ್ಛ ಮಾಡೋದಕ್ಕೆ ಮುಂಚೆ ಮನೆ ಸ್ವಚ್ಛ ಮಾಡ್ಕೋತೀನಿ. ಮೈಲಿಗೆ ಬಟ್ಟೆ ಎಲ್ಲ ಇರುತ್ತಲ್ಲ, ಮೈಲಿಗೆ ಬಟ್ಟೆ ಎಲ್ಲ ವಾರ ನಾನು ಚೇಂಜ್ ಮಾಡ್ತೀನಿ. ಏಕೆ ಅಂತಂದರೆ ನಾವು ಮಲಗಿರ್ತೀವಿ, ಕೂತಿರ್ತೀವಿ, ಅಂಟು ಮುಂಟು ಅನ್ನೋದೆಲ್ಲ ಆಗಿರುತ್ತಲ್ಲ. ಹಾಗಾಗಿ ಬುಧವಾರಲೇ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಬೇರೆದು ಹಾಕ್ಕೋತೀನಿ. ಬೇರೆದು ಹಾಕ್ಕೊಂಡು ಮನೆಯೆಲ್ಲ ಸ್ವಲ್ಪ ಗಂಜಲ ಹಾಕಿ ಶುದ್ಧಿ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡ್ಕೋಬೇಕಲ್ಲ. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ನಾನು ಹಿಂದಿನ ದಿವಸನೇ ನಾನು ಮಾಡ್ಕೋತೀನಿ. ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಫೋಟೋ ಒರೆಸೋದಕ್ಕೆ ದೇವ್ರ ಮನೆ ಒರೆಸೋದಕ್ಕೆ ನಾನು ಸಪ್ರೇಟ್ ಒಂದು ಗಂಜಲ ತಂದಿಟ್ಕೊಂಡಿದ್ದೀನಿ. ಹೊರಗಡೆ ನಾವು ಯೂಸ್ ಮಾಡೋದಕ್ಕೆ ನೆಲ ಒರೆಸೋಕ್ಕೆ ಹಾಕ್ಕೊಳ್ಳೋದಕ್ಕೆ ಅದು ಸಪ್ರೇಟ್ ಗಂಜಲ ನಾನು ಹೊರಗಡೆ ಇಟ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಪ್ರೇಟ್ ಗಂಜಲನ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ. ದೇವ್ರ ಮನೆ ಸ್ವಚ್ಛ ಮಾಡುವಾಗೆಲ್ಲ ಸ್ವಲ್ಪ ಗಂಜಲ ಹಾಕ್ಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ. ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೋತೀನಿ. ನಾನು ಬುಧವಾರ ದಿವಸಲೇ ರೆಡಿ ಮಾಡ್ಕೋತೀನಿ. ಮತ್ತು ಬುಧವಾರ ಸಂಜೆ ಹೂವು ಹಣ್ಣು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೋತೀನಿ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ಲ. ಹಾಗಾಗಿ ಬೆಳಗ್ಗೆ ಎಲ್ಲ ಅಂಗಡಿಗಳು ತೆಗ್ದಿರಲ್ಲ, ಹೂವು ಅನ್ನೋದು ನಮಗೆ ಸಿಕ್ಕೋದಿಲ್ಲ. ಅದಕ್ಕೆ ನಾನು ಹಿಂದಿನ ದಿವಸನೇ ಎಲ್ಲ ತಂದು ರೆಡಿ ಮಾಡಿ ಏನು ಬೇಕೋ ಗೆಜ್ಜಸ್ತ್ರ ಆಗಿರ್ಬೋದು, ಇಲ್ಲ ಒಂದು ನಿಂಬೆಹಣ್ಣು ಆಗಿರ್ಬೋದು, ಹೂವು ಹಣ್ಣು ಏನಿದೆಯೋ ಅದನ್ನೆಲ್ಲ ಪೂಜೆಗೆ ಬೇಕಾಗಿದ್ದು ಎಲ್ಲ ತಂದು ರೆಡಿ ಮಾಡಿ ಇಟ್ಕೋತೀನಿ. ಇಷ್ಟನ್ನೆಲ್ಲ ಬುಧವಾರ ದಿವಸ ರೆಡಿ ಮಾಡ್ಕೋತೀನಿ. ಮತ್ತು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕಲ್ಲ. ಹಂಗಾಗಿ ಸ್ವಲ್ಪ ಬೇಗ ಎದ್ದೇಳ್ತೀನಿ. ನಾನು ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಒಂದು 2:30ಗೆ ಎದ್ದೇಳ್ತೀನಿ. ಇಲ್ಲ ರಾಯರ ಮಠಕ್ಕೇನು ಈ ವಾರ ಹೋಗೋದು ಬೇಡ, ಬರೀ ಮನೆಯಲ್ಲೇ ಪೂಜೆ ಮಾಡ್ತೀನಿ ಅನ್ನೋದಾಯಿತು ಅಂತಂದರೆ 3 ಗಂಟೆ 3:30 ಒಳಗಡೆ ಎದ್ದುಬಿಡ್ತೀನಿ. ಎದ್ದುಬಿಟ್ಟು ಕಸ ಗುಡಿಸೋದು, ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಕೋತೀನಿ. ಒರೆಸ್ಬಿಟ್ಟು ಹೊರಗಡೆ ಕಸ ಗುಡಿಸೋದು, ಬಾಗಿಲು ತೊಳೆಯೋದು, ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋದು, ರಂಗೋಲಿ ಹಾಕೋದು, ಇದನ್ನೆಲ್ಲ ಮಾಡಿಕೊಂಡು ಬಂದು ನಾನು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಏನೋ ನೈವೇದ್ಯ ಏನೋ ಸಿಹಿ ಮಾಡೋಕ್ಕಾದ್ರೆ ಮಾಡ್ತೀನಿ. ಇದೇ ಅಂತ ನಾನು ಹೇಳೋದಿಲ್ಲ, ಇದೇ ಮಾಡ್ತೀನಿ ಅಂತ ಹೇಳೋದಿಲ್ಲ. ಒಂದೊಂದು ವಾರ ಒಂದೊಂದು ಥರ ಇರುತ್ತೆ. ಒಂದು ವಾರ ಮಾಡ್ತೀನಿ, ಒಂದು ವಾರ ಮಾಡೋಕ್ಕಾಗೋದಿಲ್ಲ. ಏನಾರು ಸಿಹಿ ಮಾಡೋದಾಯಿತು ಅಂದರೆ ಮಾಡ್ತೀನಿ. ಕಡಲೆಬೇಳೆ ಅಂದರೆ ರಾಯರಿಗೆ ತುಂಬ ಇಷ್ಟ. ಕಡಲೆಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಒಬ್ಬಟ್ಟು ಹೂರ್ಣ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ತುಂಬ ಇಷ್ಟ. ಟೈಮ್ ಇತ್ತು ಅಂತಂದರೆ ಅದನ್ನು ಮಾಡ್ಕೋತೀನಿ. ಇಲ್ಲ ಅಂತಂದರೆ ಒಂದು ಗ್ಲಾಸ್ ಹಾಲು ಇಡ್ತೀನಿ. ಇಲ್ಲ ಅದು ಆಗಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಇಡ್ತೀನಿ. ಅದು ಆಗಿಲ್ಲ ಅಂತಂದರೆ ಕಡಲೆ ಸಕ್ಕರೆ, ಇಷ್ಟರಲ್ಲಿ ನಾವು ಯಾವುದಾದ್ರೂ ಇಡ್ಬೋದು. ನಮ್ಮ ಅನುಸಾರ ಅದು ನಮ್ಮ ಶಕ್ತಿಗೆ ಬಿಟ್ಟಿದ್ದದು. ಮತ್ತು ನೈವೇದ್ಯದ ಜೊತೆಗೆ ಒಂದು ಗ್ಲಾಸ್ ನೀರು ಇಡ್ತೀನಿ. ಇಷ್ಟಕ್ಕೆಲ್ಲಕ್ಕೂ ತುಳಸಿ ದಳ ಹಾಕ್ತೀನಿ. ಇದೆಲ್ಲ ಮಾಡೋದಕ್ಕೆ ಮುಂಚೆ ಮಂತ್ರಾಕ್ಷತೆನ ಯಾವಾಗಲೂ ಅಷ್ಟೇ ರೆಡಿ ಮಾಡಿ ಇಟ್ಟಿರಬೇಕು. ಒಂದು ಸತಿ ಮಾಡಿದ್ರೆ 1 ತಿಂಗಳು 2 ತಿಂಗಳಿಗಾಗೋಷ್ಟು ಮಾಡಿ ಇಟ್ಕೋತೀನಿ. ಅದು ಮಂತ್ರಾಕ್ಷತೆ ಯಾವಾಗಲೂ ರೆಡಿ ಇರುತ್ತೆ. ಅದಕ್ಕೆ ಒಂದು ತುಳಸಿ ದಳ ಹಾಕ್ತೀನಿ. ಒಂದು ಗ್ಲಾಸ್ಗೆ ತುಳಸಿ ನೀರು ಇಟ್ಟಿರ್ತೀನಲ್ಲ, ಅದಕ್ಕೂ ಅಷ್ಟೇ ತುಳಸಿ ದಳ ಹಾಕ್ತೀನಿ. ನೈವೇದ್ಯಕ್ಕೂ ತುಳಸಿ ದಳ ಹಾಕ್ತೀನಿ. ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ತೀನಿ. ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕಿ ಮತ್ತು ರಾಯರಿಗೆ ತುಳಸಿ ಪ್ರಿಯ, ರಾಯರಿಗೆ ತುಳಸಿ ಇಡಲೇಬೇಕು. ಎಷ್ಟೇ ಹೂವು ಹಾಕಿ ಏನೇ ಮಾಡಿದ್ರು ತುಳಸಿ ಅನ್ನೋದು ಇಡಲೇಬೇಕು. ತುಳಸಿ ಇಟ್ಕೋತೀನಿ. ರಾಯರ ಹತ್ರ 2 ತುಪ್ಪದ ದೀಪ ಹಚ್ಕೋತೀನಿ. ಮಣ್ಣಿನ ದೀಪದಲ್ಲಿ ನಾನು ತುಪ್ಪದ ದೀಪ ಹಚ್ಕೊಳ್ಳೋ ಅಂಥದ್ದು. ಮತ್ತು ಮನೆ ದೇವ್ರ ಹತ್ರ 2 ದೀಪ ಹಚ್ಕೋತೀನಿ. ಮತ್ತು ಹೊರಗಡೆ ತುಳಸಿ ಹತ್ರನೂ ದೀಪ ಹಚ್ಕೋತೀನಿ. ನಾವು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ತುಳಸಿ ಹತ್ರ ದೀಪ ಹಚ್ಚಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿಗೂ ಅಷ್ಟೇ ರೆಡಿ ಮಾಡ್ಕೋತೀನಿ. ಇದೆಲ್ಲ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ. ಮತ್ತು ತುಪ್ಪದ ಬತ್ತಿ ಸಪ್ರೇಟು ಬೆಳಗೋದಕ್ಕೆ ತುಪ್ಪದ ಬತ್ತಿನೂ ಅಷ್ಟೇ ರೆಡಿ ಮಾಡ್ಕೋತೀನಿ. ಸಾಂಬ್ರಾಣಿ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನನಗೆ 4:15 4:30 ಆಗುತ್ತೆ. 4:30ಗೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ. 4:30 4:45 ಆಗುತ್ತೆ. ನಾವು ಮಾಡ್ಕೊಂಡಂಗೆಲ್ಲ ಸ್ವಲ್ಪ ಬೇಗ ಮಾಡೋಕ್ಕಾದ್ರೆ ಬೇಗ ಪೂಜೆ ಆಗುತ್ತೆ. ಸ್ವಲ್ಪ ಲೇಟ್ ಮಾಡ್ತು ನೈವೇದ್ಯ ಎಲ್ಲ
ಸ್ವಲ್ಪ ಏನಾದರೂ ನೈವೇದ್ಯ ತುಂಬ ಟೈಮ್ ತಗೋತು ಅಂತಂದರೆ 5 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೋತೀನಿ. ಇದನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡಿದ ನಂತರ ನಾನು ಒಂದು 10 ನಿಮಿಷ ರಾಯರ ಮುಂದೆ ಕುತ್ಕೋತೀನಿ. ನನ್ನ ಕಷ್ಟ ಸುಖ ಎಲ್ಲನೂ ಅಷ್ಟೇ ರಾಯರ ಮುಂದೆ ಹೇಳ್ಕೊತೀನಿ. ನಾನು ಬಾಯಿ ಬಿಟ್ಟು ರಾಯರ ಹತ್ರ ಹೇಳ್ಕೊತೀನಿ. ನಾನು ಮನಸಲ್ಲೇ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನಾನು ರಾಯರ ಹತ್ರ ಈಗ ಬೇರೆಯವ್ರ ಹತ್ರ ಎಲ್ಲ ಯಾವ ಥರ ಮಾತಾಡ್ತೀವೋ ಅದೇ ರೀತಿ ಮಾತಾಡ್ತೀನಿ. ನನ್ನ ಕಷ್ಟ ಏನಿದೆ ಅದನ್ನೆಲ್ಲ ನಾನು ದೇವ್ರ ಮುಂದೆಗಡೆ ಕುತ್ಕೊಂಡು ಹೇಳ್ಕೊತೀನಿ. ನಾನು ಮನುಷ್ಯರ ಹತ್ರ ಯಾವತ್ತೂ ಅಷ್ಟೇ ನನ್ನ ಕಷ್ಟ ಹಾಗೆ ಹೀಗೆ ಅಂತ ಹೇಳೋದಿಲ್ಲ. ಏಕೆಂತಂದರೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ದೇವರೇ ಆಗೋದು. ಅದು ಜನಗಳು ಯಾರೂ ಅಷ್ಟೇ ಆಗೋದಿಲ್ಲ. ಇವತ್ತು ನಮ್ಮ ಕಷ್ಟಕ್ಕೆ ಆದರು ಅಂತಂದರೆ ನಾಳೆ ದಿವಸ ಅದನ್ನು ಎತ್ತಾಕ್ತಾರೆ. ನಾವು ಕೊಟ್ವಿ, ನಮ್ಮ ಸಹಾಯದಿಂದ ಇವರು ಈ ಥರ ಆದರು ಅಂತ ಹೇಳ್ತಾರೆ. ಹಂಗಾಗಿ ನಾನು ಜನದ ಸಹಾಯ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ದೇವ್ರ ಹತ್ರ ಸಹಾಯ ಕೇಳ್ತೀನಿ. ನಾನು ಬಾಯಿ ಬಿಟ್ಟು ನನ್ನ ಮನಸ್ಸಲ್ಲಿ ಏನೇನು ನೋವಿದ್ರು ಅದನ್ನೆಲ್ಲ ನನ್ನ ಕಣ್ಣೀರು ಮುಖಾಂತರ ರಾಯರಿಗೆ ಹೇಳ್ತೀನಿ ನಾನು. ಅದೆಲ್ಲ ಆಗಿದ ನಂತರ ಮಠಕ್ಕೆ ಹೋಗೋದಾಯಿತು ಅಂತಂದರೆ ಬೇಗನೆ ಒಂದು 5 ಕಾಲಿಗೆಲ್ಲ ಮನೆ ಬಿಡ್ತೀನಿ. ರಾಯರು ಮಠಕ್ಕೆ ಹೋಗ್ತೀನಿ ನಾನು. ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗಿ ಅಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ಆ ಮಂತ್ರಾಕ್ಷತೆ ಇಸ್ಕೊಂಡು ನಾನು ಮನೆಗೆ ಬರ್ತೀನಿ. ಇಷ್ಟನ್ನೆಲ್ಲ ಮಾಡೋಷ್ಟೊತ್ತಿಗೆ ನಂಗೆ ಟೈಮು 7 ಆಗಿಬಿಡುತ್ತೆ. ನಂತರ ನಮ್ಮ ಕೆಲಸ ಇರುತ್ತಲ್ಲ, ಅಡುಗೆ ತಿಂಡಿ ನಾಷ್ಟ, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಾವುಗಳು ಕೆಲ್ಸಕ್ಕೆ ಹೋಗಬೇಕಾಗುತ್ತೆ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ಈ ಥರ ಗುರುವಾರ ಬೆಳಗ್ಗೆ ಆದಷ್ಟು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡೋದು. ತುಂಬ ರೇರು, ಏನೋ 6 ತಿಂಗ್ಳಿಗೊಂದು ಸತಿ, ವರ್ಷಕ್ಕೊಂದು ಸತಿ ಅಷ್ಟೇ ನಾನು ಬೆಳಕು ಹರಿದ ಮೇಲೆ ನಾನು ಪೂಜೆ ಮಾಡೋದು. ಏಕೆಂತಂದರೆ ತುಂಬ ಕೆಲಸ ಇತ್ತು ಅಂದರೆ, ಇಲ್ಲ ಮನೆಗೆ ಯಾರ ನೆಂಟರು ಬಂದಿದ್ದರೆ ಅವಾಗೆಲ್ಲ ಆ ಥರ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಆವತ್ತಿನ ದಿವಸ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ಕೋತೀನಿ. ಆ ಲೇಟಾಗಿ ಪೂಜೆ ಮಾಡಿದ್ರೂ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನನಗೆ ಬೇಗ ಪೂಜೆ ಮಾಡಲಿಲ್ವಲ್ಲ ಅನ್ನೋದೊಂದು ಗಿಲಿಟ್ ಕಾಡ್ತಿರುತ್ತೆ ನನಗೆ. ಏಕೆಂದರೆ ರಾಯರು ನಮ್ಮ ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಪ್ರಯತ್ನ ಅನ್ನೋದು ಸ್ವಲ್ಪ ಇರಬೇಕಲ್ವ. ನಾವು ಪ್ರಯತ್ನ ಪಟ್ರೇ ಭಗವಂತ ಫಲ ಕೊಡೋದು. ನಾನು ಅದಕ್ಕೇ ನಾನು ಗುರುವಾರ ಬೆಳಿಗ್ಗೆ 2:30 3 ಗಂಟೆಗೆ ಎದ್ದುಬಿಡ್ತೀನಿ. ನಾನು ನಾಳೆ ಗುರುವಾರ ಅಂದರೆ ನೈಟ್ ಪೂರ್ತಿ ನನಗೆ ನಿದ್ದೆ ಬರೋದಿಲ್ಲ. ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೋಬೇಕು, ಬೇಗ ಎದ್ದೇಳಬೇಕು. ಕೆಲವು ಟೈಮಲ್ಲಿ ನಾನು 1:30 2 ಗಂಟೆಗೆಲ್ಲ ಎದ್ದುಬಿಡ್ತೀನಿ. ಎದ್ದುಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಬೇಗ ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ 1 ಅವರು 1.5 ಅವರ್ ಅರ್ಧ ಅವರ್ ಈ ಥರ ಕುತ್ಕೊಂಡ್ಬಿಡ್ತೀನಿ ನಾನು. ಟೈಮ್ ಇತ್ತು ಅಂತಂದರೆ ಆ ಥರ ಕುತ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊತೀನಿ. ಆ ಥರ ಬೇಗ ಪೂಜೆ ಆಯಿತು ಅಂದರೆ ನಾನು ರಾಯರ ಮಠಕ್ಕೆ ಹೋಗ್ತೀನಿ ನಾನು ಮಾಡ್ಕೊಳ್ಳೋದು ಈ ಥರ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ರಾಯರ ಪೂಜೆ ಮಾಡೋದು. ಈ ಥರ ಸರಳವಾಗಿ ನಾನು ಪೂಜೆ ಮಾಡ್ಕೊಳ್ಳೋದು ನಾನು. ಎಲ್ರಿಗೂ ಇದೇ ಟೈಮಿಗೆ ನೀವು ಎದ್ದು ಪೂಜೆ ಮಾಡಿ ಅಂತ ನಾನು ಕೇಳೋದಿಲ್ಲ. ಯಾಕೆಂತಂದರೆ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ತಾರೆ. ರಾತ್ರಿ ಎಲ್ಲ ನಿದ್ಗೆಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವು ಕೆಲಸ ಮಾಡಲೇಬೇಕು, ಕೆಲಸನೂ ಮಾಡಬೇಕು, ಮತ್ತು ಒಂದು ದೇವ್ರ ಪೂಜೆ ಅನ್ನೋದು ಸಹ ನಾವು ಮಾಡಲೇಬೇಕು. ಹಾಗಂದ್ಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡು ಮನೆಯಲ್ಲೇ ಇರೋಕ್ಕಾಗೋದಿಲ್ಲ. ಪ್ರಯತ್ನ ನಾವು ಪಡಲೇಬೇಕು, ಕಷ್ಟಪಡಲೇಬೇಕು. ಫಲ ದೇವ್ರಿಗೆ ಬಿಟ್ಬಿಡಬೇಕು. ನಾವು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೋಬೇಕು. ನಮಗೆ ಎಷ್ಟು ಟೈಮ್ಗೆ ಎದ್ದೇಳೋಕ್ಕಾಗುತ್ತೋ ಅಷ್ಟು ಟೈಮ್ಗೆ ಎದ್ದು ನಾವೊಂದು ಪೂಜೆ ಅನ್ನೋದು ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗೋರಿಗೆ ಅಲ್ಲಿ ಕೆಲಸ ಮಾಡೋತವ ನಿದ್ದೆ ಅನ್ನೋದು ಬರುತ್ತೆ. ಮತ್ತು ಅವ್ರಿಗೆ ಟ್ರಸ್ಟ್ ಜಾಸ್ತಿ ಆಗುತ್ತೆ. ನೈಟೆಲ್ಲ ಇಲ್ಲೂ ಮಾಡಿ ಅಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಟ್ರಸ್ಟ್ ಆಗುತ್ತೆ. ಯಾಕೆಂದರೆ ನಾನು ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಆ ಕಷ್ಟ ಏನು ಅನ್ನೋದು ನಾನು ಅರ್ಥ ಮಾಡ್ಕೋತೀನಿ ನಾನು. ಎಲ್ರಿಗೂ ಇದೇ ರೀತಿ ಮಾಡಿ ಅಂತ ಕೇಳಲ್ಲ. ಆದರೆ ನನಗೇನು ಅಂತಂದರೆ ಬುಧವಾರ ನೈಟು ಪೂರ್ತಿ ನಿದ್ದೆ ಬರೋದಿಲ್ಲ. ಈ ಥರ ಪೂಜೆ ಮಾಡಬೇಕು ಅಂದರೆ ನಿದ್ದೆ ಬರೋದಿಲ್ಲ. ಯಾಕೆಂದರೆ ನನ್ನ ಕಷ್ಟ ಅಷ್ಟಿಷ್ಟು ಇರಲಿಲ್ಲ ನನಗೆ. ನನ್ನ ಕಷ್ಟನೆಲ್ಲ ದೂರ ಮಾಡಿದ್ದೆ ರಾಯರಲ್ವ. ಹಾಗಾಗಿ ನಾನು ಒಂದು ನೈಟು ನಿದ್ದೆಗೆಟ್ಟರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡ್ಕೊಳ್ಳೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ.